ಅಲ್ಲು ಅರ್ಜುನ್ ಅಂಧರಾಗಿರುವಂತಹದ್ದು, ನಟ ದರ್ಶನ್ ಬಾಹರಾಗಿರುವಂತಹದ್ದು. ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಒಂದು ವಿಚಾರ ಸಾಕಷ್ಟು ಸುದ್ದಿಯನ್ನು ಅಂದರೆ ಖುಷಿ ಸುದ್ದಿ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಬ್ಬ ನಟ, ಹೆಸರಾಂತ ನಟ, ಫೇಮಸ್ ನಟ, ಮೊನ್ನೆಯಷ್ಟೇ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾದ ನಾಯಕ ನಟ ಅಲ್ಲು ಅರ್ಜುನ್ ಅವರಿಗೆ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ಅಲ್ಲು ಅರ್ಜುನ್ ಅವರನ್ನು ಈಗಾಗಲೇ ಪೊಲೀಸರು, ತೆಲಂಗಾಣ ಪೊಲೀಸರು ಬಂಧನ ಮಾಡಿರುವಂತಹದ್ದು. ಪುಷ್ಪ 2 ಒಂದು ಸಂಭ್ರಮದ ಆಚರಣೆ ಮಧ್ಯದಲ್ಲಿ ಇದೊಂಥರ ಬಿಗ್ ಶಾಕಿಂಗ್ ನ್ಯೂಸು. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಅಲ್ಲು ಅರ್ಜುನ್ ಅಂಧರಾಗಿರುವಂತಹದ್ದು, ನಟ ದರ್ಶನ್ ಬಾಹರಾಗಿರುವಂತಹದ್ದು. ಎಸ್, ಇವತ್ತು ನಟ ಅಲ್ಲು ಅರ್ಜುನ್ ಹಾಗೂ ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ವೀಕ್ಷಕರೇ, ಈಗಾಗಲೇ ನಟ ದರ್ಶನ್ ಅಂದರೆ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಹೈಕೋರ್ಟ್ ರೆಗ್ಯುಲರ್ ಬೇಲನ್ನು ಈಗ ಕೊಟ್ಟಿರುವಂತಹದ್ದು. ಈಗಾಗಲೇ BGS ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತಹದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನಪ್ಪ ಅಂತಂತಂದರೆ, ಈಗಾಗಲೇ ಹೈಕೋರ್ಟ್ ಅಂದರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ವಿಶ್ವನಾಥ್ ಶೆಟ್ಟಿ ಅವರು ಈಗ ದರ್ಶನ್ ಅವರ ಗ್ಯಾಂಗ್ಗೆ ಒಟ್ಟು 7 ಜನ ಆರೋಪಿಗಳಿಗೆ ಜಾಮೀನನ್ನು ಅಂದರೆ ರೆಗ್ಯುಲರ್ ಜಾಮೀನನ್ನು ಈಗ ಮಂಜೂರು ಮಾಡಿರುವಂತಹದ್ದು. ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ಒಂದು ವಿಚಾರ ಸಾಕಷ್ಟು ಸುದ್ದಿಯನ್ನು ಅಂದರೆ ಖುಷಿ ಸುದ್ದಿ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಕಳೆದ 6 ತಿಂಗಳಿಂದಲೂ ಕೂಡ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು, ಅದರಲ್ಲಿ ಪ್ರಮುಖವಾಗಿ 2 ಆರೋಪಿಗಳಿಗೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಅವರಿಗೆ ಬೇಲಾಗಿತ್ತು. ಅದಾದ ನಂತರ ದರ್ಶನ್ಗೆ 1.5 ತಿಂಗಳ ಹಿಂದೆ ಅಷ್ಟೇ ಬೇಲಾಗಿತ್ತು. ಅಂದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಬೇಲಾಗಿತ್ತು. ಸೊ ಈಗ ಒಟ್ಟು 7 ಜನ ಆರೋಪಿಗಳಿಗೆ ಅಂದರೆ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ಹೀಗೆ ಒಟ್ಟು 7 ಜನ ಆರೋಪಿಗಳಿಗೆ ಈಗ ಬೇಲಾಗಿರುವಂತಹದ್ದು. ಇದು ದರ್ಶನ್ ಅವರ ಪಾಲಿಗೆ ಒಂದು ಸ್ವಲ್ಪ ಸಂತಸದ ವಿಚಾರ. ಯಾಕೆಂತಂದರೆ ಕಳೆದ 6 ತಿಂಗಳಿಂದಲೂ ಕೂಡ ದರ್ಶನ್ ಜೈಲಿನ ಶಿಕ್ಷೆಯನ್ನು ಅನುಭವಿಸಿದಂತಹ ನಟ. ಇವತ್ತು ಎಲ್ಲ ಒಂದು ಕಡೆ ಶುಕ್ರವಾರ ಅವರಿಗೆ ಬೇಲ್ ಸಿಕ್ಕಿರುವಂಥದ್ದು. ಆದರೆ ಮತ್ತೊಬ್ಬ ನಟ, ಟಾಲಿವುಡ್ನ ಮತ್ತೊಬ್ಬ ನಟ, ಹೆಸರಾಂತ ನಟ, ಫೇಮಸ್ ನಟ, ಮೊನ್ನೆಯಷ್ಟೇ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾದ ನಾಯಕ ನಟ ಅಲ್ಲು ಅರ್ಜುನ್ ಅವರಿಗೆ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ಈಗಾಗಲೇ ಅಲ್ಲು ಅರ್ಜುನ್ ಏನು ಅಂದರೆ ಕೇವಲ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯತನ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಎಲ್ಲ ಒಂದು ಕಡೆ ನೆಗ್ಲಿಜೆನ್ಸ್ ಅಂತಾರಲ್ಲ, ಸೊ ಆ ರೀತಿಯಾಗಿ ಈ ಒಂದು ಪ್ರಕರಣದ ಏನು ಸ್ವರೂಪ ಬೇರೆ ರೀತಿಯಾಗಿ ಪಡೆದುಕೊಳ್ತಾ ಇದೆ. ಯಾಕೆಂತಂದರೆ ಅಲ್ಲು ಅರ್ಜುನ್ ಅವರನ್ನು ಈಗಾಗಲೇ ತೆಲಂಗಾಣ ಪೊಲೀಸರು ಬಂಧನ ಮಾಡಿರುವಂತಹದ್ದು. ಈಗಾಗಲೇ ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರುವಂತಹದ್ದು. ಈಗಾಗಲೇ ಅಲ್ಲು ಅರ್ಜುನ್ ಅಂದರೆ ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ, ಈ ರೀತಿಯಾಗಿ ಆಗುತ್ತೆ ಅಂತೇಳಿ. ಸ್ವತಃ ಅಲ್ಲು ಅರ್ಜುನ್ ಅವರೇ ಒಂದು ಸ್ವಲ್ಪ ಶಾಕ್ಗೆ ಒಳಗಾಗಿರುವಂಥದ್ದು. ಯಾಕೆಂತಂದರೆ ಪುಷ್ಪ 2 ಸಿನಿಮಾ ರಾಜ್ಯಾದ್ಯಂತ, ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇತ್ತು. ಸುಮಾರು 1,000 ಕೋಟಿ ಕಲೆಕ್ಷನ್ ಕೂಡ ಆಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಪುಷ್ಪ 2 ಒಂದು ಸಂಭ್ರಮದ ಆಚರಣೆ ಮಧ್ಯದಲ್ಲಿ ಇದೊಂಥರ ಬಿಗ್ ಶಾಕಿಂಗ್ ನ್ಯೂಸು. ಹೈದರಾಬಾದ್ನ ಥಿಯೇಟರ್ ಬಳಿ ಓರ್ವ ಮಹಿಳೆ ಅಂದರೆ ರೇವತಿ ಅಂತೇಳಿ, ಆ ಮಹಿಳೆ ಅಲ್ಲಿನ ಒಂದು ಕ್ರೌಡ್ಗೆ ಸಿಲುಕಿ ಸಾವನ್ನು ಅಪ್ಪಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತೆಲಂಗಾಣ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ವಶಕ್ಕೆ ತೆಗೆದುಕೊಂಡು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ವಿಚಾರಣೆ ಆದ ನಂತರ ಅವ್ರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಕೋರ್ಟ್ ಈಗ ಸುಮಾರು 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವಂತಹದ್ದು. ಅಂದರೆ ಅಲ್ಲು ಅರ್ಜುನ್ ಅವರ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ರು ಅಂದರೆ ಈಗಾಗಲೇ ಈ ಒಂದು ಪ್ರಕರಣ ಅಂದರೆ ಕಾಲ್ ತುಳಿತಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ಗಳು ಯಾವ್ಯಾವು ಅಂದರೆ IPC ಸೆಕ್ಷನ್ ಅಂತ ಮುಂಚೆ ಹೇಳ್ತದೆ, ಈಗ BNS ಅಂದರೆ ಭಾರತೀಯ ದಂಡ ನ್ಯಾಯ ಸಮಿತಿ ಅಂತೇಳಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರುವಂತಹದ್ದು. ಸುಮಾರು ಅಂದರೆ ಅಲ್ಲು ಅರ್ಜುನ್ ಅವರ ಮೇಲೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಅನ್ನೋದು ನೋಡೋದಾದರೆ 105 ಜೊತೆಗೆ 108 ಹಾಗೆ 3/5 ಈ ಸೆಕ್ಷನ್ ಅಡಿಯಲ್ಲಿ ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರುವಂತಹದ್ದು. ಈ ಸೆಕ್ಷನ್ ಯಾವ ರೀತಿಯಾದಂತಹ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ನೋಡೋದಾದರೆ 105 ಬಂದ್ಬಿಟ್ಟು ಅಜಾಗರೂಕತೆ ಅಥವಾ ನಿರ್ಲಕ್ಷ್ಯ. ಅದೇ ರೀತಿ 108
ಅಂದರೆ ಜೀವಕ್ಕೆ ಹಾನಿ ಮಾಡಿದಂತಹ ಒಂದು ಪ್ರಕರಣ. ಸೊ ಈ ಎರಡೂ ಪ್ರಕರಣಗಳು ಕೂಡ ತುಂಬ ಗಂಭೀರವಾದಂತಹ ಪ್ರಕರಣಗಳು. ಈ ಒಂದು ಪ್ರಕರಣದ ಅಡಿಯಲ್ಲಿ ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ. ಸೊ ಈ ಒಂದು FIR ಆಧಾರದ ಮೇಲೆ ಪೊಲೀಸರು, ತೆಲಂಗಾಣ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಇವತ್ತು ಮಧ್ಯಾಹ್ನ ಅರೆಸ್ಟ್ ಮಾಡಿದ್ರು. ಅದಾದ ನಂತರ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಈಗ ಅವ್ರನ್ನ ಒಂದು ಚಂಚಲಗೂಡು ಜೈಲಿಗೆ, ಅಂದರೆ ಬಳ್ಳಾರಿಯಲ್ಲಿರುವಂತಹ ಒಂದು ಚಂಚಲಗೂಡು ಜೈಲಿಗೆ ಈ ಒಂದು ಅಲ್ಲು ಅರ್ಜುನ್ ಅವರನ್ನ ಈಗ ಅಲ್ಲಿಗೆ ಆ ಜೈಲಿಗೆ ಬಿಡಲಾಗಿರುವಂತಹದ್ದು. ಅಂದರೆ ಇಲ್ಲಿ ಒಬ್ಬ ನಟನಿಗೆ ಎಲ್ಲೋ ಒಂದು ಕಡೆ ಸಿಹಿ, ಮತ್ತೊಬ್ಬ ನಟನಿಗೆ ಬೇವು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ದರ್ಶನ್ ಅವರಿಗೆ ಈಗ ಕಳೆದ 6 ತಿಂಗಳಿಂದ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ರು. ಈ 6 ತಿಂಗಳಿಂದ ಜೈಲು ಶಿಕ್ಷೆ ಅನುಭವಿಸಿ ಈಗ ಅವರಿಗೆ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿರುವಂತಹದ್ದು ಒಂದು ಕಡೆ ಒಂದು ಸಿಹಿ ಸುದ್ದಿ. ಆದರೆ ಮತ್ತೊಂದು ಅಲ್ಲು ಅರ್ಜುನ್ ಅಂದರೆ ಕಾಟೇರ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಇದ್ದಂತಹ ನಟನಿಗೆ ಆ ರೀತಿಯಾದಂತಹ ಒಂದು, ಅಂದರೆ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಅಂದರೆ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಕೂಡ ಇತ್ತು. A2 ಆರೋಪಿಯಾಗಿದ್ದರು, ಅಂದರೆ 2ನೇ ಆರೋಪಿಯಾಗಿದ್ದರು. ಈಗ ಸೇಮ್ ಅದೇ ಮಾದರಿಯಲ್ಲಿ, ಅಂದರೆ ಪುಷ್ಪ 2 ಸಿನಿಮಾ ಈಗಾಗಲೇ ವಿಶ್ವದಾದ್ಯಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಕೂಡ ಮಾಡ್ತಿರುವಂತಹ ಸಂದರ್ಭದಲ್ಲಿ, ಅಂದರೆ ಎಲ್ಲ ಒಂದು ಕಡೆ ಚಿತ್ರದ ಸಂಭ್ರಮಾಚರಣೆ ಅಥವಾ ಒಂದು ಯಶಸ್ಸನ್ನು ಅನುಭವಿಸಬೇಕಾದಂತಹ ಒಂದು ಸಂದರ್ಭದಲ್ಲಿ ರೇವತಿಯನ್ನು ಮಹಿಳೆ ಕಾಲು ತುಳಿತಕ್ಕೆ ಸಿಲುಕಿ ಹೇಗೆ ಪ್ರಾಣವನ್ನು ಬಿಟ್ಟಲೋ ಅದೇ ರೀತಿಯಾಗಿ ಈಗ ಪುಷ್ಪ 2 ಸಿನಿಮಾಗೆ ಜೊತೆಗೆ ಅಲ್ಲು ಅರ್ಜುನ್ ಅವರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಅಂದರೆ ಒಬ್ಬ ನಟ ಅಂಧರಾಗಿರುವಂತಹದ್ದು, ಮತ್ತೊಬ್ಬ ನಟ ಬಾಹರಾಗಿರುವಂತಹದ್ದು. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.